ಮೊದಲು ನಾನು ಜಾಸ್ತಿ ರೀಲ್ ಕಳಿಸ್ತಾರಿಲ್ಲ, ನನ್ನ ಪಾಡಿಗೆ ನಾನು ಓದ್ಕೊಂಡು ಬರ್ಕೊಂಡು ಆರಾಮಾಗಿದ್ದೆ, ಜೀವನ ಎಲ್ಲ ಚೆನ್ನಾಗಿತ್ತು. ಒಂದಿನ ನಮ್ಮ ಫ್ರೆಂಡ್ ಬಂದು, ನೋಡು ಮಗ, ನಿಮ್ಮ ಫ್ರೆಂಡ್ ನೀನು ಯಾವತ್ತು ಮರಿಬಾರ್ದು ಅಂದರೆ ನಿಮ್ಮ ಬಾಂಡಿಂಗ್ ಚೆನ್ನಾಗಿರ್ಬೇಕಂದ್ರೆ ಡೈಲಿ ರೀಲ್ ಕಳಿಸ್ಬೇಕಂತ ಹೇಳ್ದ. ಅವತ್ತಿಂದ ನಾನು ಡೈಲಿ 200-300 ರೀಲ್ ಕಳ್ಸೋಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹೆಸರು ಅಭಿಷೇಕ್ ಅಂತ. ನಾನು ಡೈಲಿ ನನ್ನ ಫ್ರೆಂಡ್ಸಿಗೆ 100-200 ರೀಲ್ಸ್ ಕಳಿಸ್ತಾ ಇರ್ತೀನಿ. ಅದಕ್ಕೆ ನನ್ನ ಫ್ರೆಂಡ್ಸು ನನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತೇಳಿ ನಾನು ಕಳಿಸೋ ರೀಲ್ಸ್ಗೆಲ್ಲ ರಿಯಾಕ್ಟೇ ಮಾಡೋಕ್ಕೆ ಹೋಗಲ್ಲ ಅವರು. ಆದರೂ ನಾನು ಸೋಲು ಒಪ್ಕೊಳ್ಳೋದಿಲ್ಲ, ಯಾಕಂದರೆ ನಾಯಿ ಥರ ಇಲ್ಲ ಅವ್ರ ಮಗದಲ್ಲಿ ನಗು ತರ್ಸೋಕ್ಕೆ ನಾನು ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತೀನಿ. ಡೈಲಿ ರೀಲ್ಸ್ ಶೇರ್ ಮಾಡ್ತೀಯಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ರಿಯಾಕ್ಟ್ ಮಾಡ್ತಾರಲ್ಲ ಅದಕ್ಕೆ? ಇಲ್ಲ ಸರ್, ರಿಯಾಕ್ಟ್ ಮಾಡಲ್ಲ. ಆದರೂ ನಾನು ಡೈಲಿ ರೀಲ್ ಕಳಿಸ್ತಾ ಇರ್ತೀನಿ. ಒಂದೊಂದ್ಸಲಿ ಜಾಸ್ತಿ ರೀಲ್ ಕಳಿಸ್ಬಿಟ್ರೆ ಬ್ಲಾಕ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಆದರೂ ನಾನು ರೀಲ್ ಕಳ್ಸೋದು ಪುಣ್ಯ ಕೆಲಸ, ಅದಕ್ಕೂ ನಾನು ಡೈಲಿ ರೀಲ್ ಕಳಿಸ್ತಾ ಇರ್ತೀನಿ. ಕಳಿಸಿ ಕೈಯೆಲ್ಲ ಒಂಥರ ಗಲೀಜಾಗ್ಬಿಟ್ಟಿದೆ ಸರ್. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆದರೂ ಡೈಲಿ ರೀಲ್ ಕಳಿಸ್ತಾ ಇರ್ತೀನಿ. ಒಂದಲ್ಲ ಒಂದಿನ ರೀಲ್ಸ್ಗೆ ರಾಷ್ಟ್ರ ಪ್ರಶಸ್ತಿ ಬರ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಮುಂದೆ. ಇದೇ ಥರ ಅದೇ ರಾಷ್ಟ್ರ ಪ್ರಶಸ್ತಿ ಪಡ್ಕೊಳ್ಳೋ ಅವಕಾಶ ಸಿಕ್ಕಿದ್ರೆ ಪಕ್ಕ ಪಡ್ಕೊತೀನಿ ಸರ್. ನನ್ನ ಫ್ರೆಂಡ್ಸ್ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಅವ್ರಿಗೆಲ್ಲ ರೀಲ್ಸ್ ಕಳಿಸಿ ನನ್ನ ಫೋನೆಲ್ಲ ಕೆಟ್ಟೋಗಿದೆ. ಹಂಗಾಗಿ ಅವರೆಲ್ಲ ದುಡ್ಡಾಗ್ಬಿಟ್ಟು ನನಗೊಂದು ಹೊಸ ಫೋನ್ ಕೊಡಿಸ್ಬೇಕಂತ ಅವ್ರ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಟೈಮ್ಸ್ ಆಫ್ ರೀಲ್ ಪ್ರಕಾರ ರೀಲ್ ಕಳಿಸುವ ಜನರು ಸಾಮಾನ್ಯವಾಗಿ ಡಿಪ್ರೆಷನಲ್ಲಿ ಇರುತ್ತಾರೆ, ಏಕೆಂದರೆ ಇವರು ಕಳಿಸುವ ರೀಲ್ಗಳನ್ನು ಸಾಮಾನ್ಯವಾಗಿ ಜನರು ಇಗ್ನೋರ್ ಮಾಡ್ತಾರೆ. ಆದ್ದರಿಂದ ಇವರನ್ನು ಜನರು ತುಂಬ ಕೀಳಾಗಿ ನೋಡುತ್ತಾರೆ. ಇವರ ಹೆಸರು ರೀಲ್ಸ್ ಲಕ್ಷ್ಮಣ ಅಂತ. ಕಳೆದ ವರ್ಷ ಕಾಲೇಜಿನಲ್ಲಿ ಟಾಪ್ ಆಗಿ ಬಂದಿದ್ದ. ಒಳ್ಳೆಯ ಕಾಲೇಜ್, ಒಳ್ಳೆಯ ಫ್ರೆಂಡ್ಸ್, ಒಳ್ಳೆಯ ಲವರ್. ಆದರೆ ರೀಲ್ಸ್ ಎನ್ನುವ ಚಟ ಇವನ ಜೀವನವನ್ನು ಹಾಳು ಮಾಡಿತ್ತು.